ಕ್ರಾಂತಿಯಾಗುತ್ತೆ ನವೆಂಬರ್ನಲ್ಲಿ ಅನ್ನೋ ಮಾತನ್ನು ಹೇಳಿದಂತಹ ಸಚಿವ ರಾಜಣ್ಣ ಸಚಿವ ಸ್ಥಾನವನ್ನು ಕಳೆದುಕೊಂಡ್ರು. ಆದರೆ ಅವರು ಹೇಳಿದ ರೀತಿಯಲ್ಲೇ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಏನಾದರೂ ಆಗಿಬಿಡಬಹುದಾ ಅನ್ನುವಂತಹ ಚಟುವಟಿಕೆಗಳು ತೀವ್ರವಾಗಿ ನಡೀತಾನೆ ಇದ್ದಾವೆ. ಈ ಹಿಂದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೇ ಇವರ ಅಧಿಕಾರಾವಧಿ 2.5 ವರ್ಷಗಳಿಗೆ, ಉಳಿದ 2.5 ವರ್ಷಗಳ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಪ್ಪಂದ ಹೈಕಮಾಂಡ್ ಮುಂದೆ ಆಗಿದೆ ಅನ್ನುವಂತಹ ಊಹಾಪೋಹಗಳು ಹರಡಿವೆ. ಆದರೆ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯುತ್ತೇನೆ ಅಥವಾ ನನ್ನ ಬೆಂಬಲಕ್ಕೆ ಇರುವವರು ಅಥವಾ ನಾನು ಸೂಚಿಸಿದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗ್ತದೆ ಅನ್ನುವಂತಹ ಚಟುವಟಿಕೆಗಳನ್ನು ತೆರೆಯ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವುದರಿಂದ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಕೈಗೆ ಕಾಂಗ್ರೆಸ್ ಚೊಂಬನ್ನು ಕೊಡ್ತದೇನೋ ಅನ್ನುವ ಮಾತುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇವೆ. ಸತೀಶ್ ಜಾರಕಿಹೊಳಿ ಅವರು ನನ್ನ ತಂದೆಯ ಉತ್ತರಾಧಿಕಾರಿ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಗಾಗಲೇ ಹೇಳಿರುವಂಥದ್ದು ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅದರಂತೆಯೇ ಈ ಸಲ ನಾಯಕತ್ವ ಬದಲಾವಣೆ ಆಗೋದು ಖಚಿತವೇ ಆಗೋದಾದರೆ ಮುಖ್ಯಮಂತ್ರಿ ಸ್ಥಾನವನ್ನು ದಲಿತ ವರ್ಗಕ್ಕೆ ಕೊಡಬೇಕು ಅನ್ನುವಂತಹ ಕೂಗನ್ನು ಸಚಿವರಾದ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮುಂತಾದವರುಗಳು ದೊಡ್ಡ ಮಟ್ಟದಲ್ಲೇ ಎಬ್ಬಿಸ್ತಾ ಹೋಗ್ತಾ ಇದ್ದಾರೆ. ಹೀಗೆ ಸತೀಶ್ ಜಾರಕಿಹೊಳಿ ಅವರಾಗಲಿ ಅಥವಾ ದಲಿತ ವರ್ಗದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ಕ್ಲೈಮನ್ನು ಮಾಡ್ತಾ ಇರುವುದರ ಹಿಂದೆ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಥವಾ ಆ ರೀತಿಯ ಗಾಳಿ ಸುದ್ದಿಗಳನ್ನು ಡಿ ಕೆ ಶಿವಕುಮಾರ್ ಬಳಗದವರು ಹಬ್ಬಿಸ್ತನೂ ಇದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮೀಟಿಂಗ್ಗಳು ಮೇಲಿಂದ ಮೇಲೆ ನಡೀತಾನೇ ಇವೆ. ಇದೆಲ್ಲದರ ಒಟ್ಟಾರೆಯ ಪರಿಣಾಮವಾಗಿ ಕಾಂಗ್ರೆಸ್ ಯಾರಿಗೆ ಚೊಂಬನ್ನು ಕೊಡ್ತದೆ, ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಕೈಗೆ ಕಾಂಗ್ರೆಸ್ ಚೊಂಬನ್ನು ಕೊಡ್ತದಾ ಅನ್ನುವ ಮಾತುಗಳು ಇರುವ ಹೊತ್ತಿನಲ್ಲೇ ಅಂಥ ಚೊಂಬು ಪಡೆಯುವಂತಹ ಸ್ಥಿತಿಗೆ ಡಿ ಕೆ ಶಿವಕುಮಾರ್ ಸಿಲುಕಿಕೊಂಡ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಅವರು ಅದನ್ನು ಸಹಿಸಿಕೊಂಡು ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರಾ? ಅಥವಾ ಈ ಹಿಂದೆಯೇ ಬಿ ಜೆ ಪಿಯವರು ನನ್ನನ್ನು ಡಿ ಸಿ ಎಮ್ ಆಗೋದಕ್ಕೆ ಕರೆದಿದ್ರು, ಆದರೆ ನಾನು ಪಕ್ಷ ನಿಷ್ಠೆಯಿಂದ ಹೋಗಲಿಲ್ಲ ಅನ್ನುವ ಮಾತನ್ನು ನೆನಪಿಸಿಕೊಂಡಿರುವುದರ ಹಿನ್ನೆಲೆಯಲ್ಲಿ ಅವರು ಪರೋಕ್ಷವಾಗಿ ವರಿಷ್ಠರಿಗೆ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡುವ ಮೂಲಕ ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗದೇ ಇದ್ದರೆ ಬಿ ಜೆ ಪಿಗೆ ಹೋಗ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವುದು ಎಷ್ಟು ನಿಜನೋ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಇದು ಕಾಕತಾಳೀಯನೇ ಆಗಿರ್ಬೋದು. ಭಾರತೀಯ ಜನತಾ ಪಕ್ಷದ MLC ರವಿಕುಮಾರ್ ಅವರನ್ನು ಸಿದ್ದರಾಮಯ್ಯ ಅವರು ತನ್ನ ಕಾರಿನಲ್ಲೇ ಕರ್ಕೊಂಡು ಬಂದಿರುವಂಥದ್ದು, ಕಾರಿನಲ್ಲೇ ಚರ್ಚೆಗಳು ನಡೆದಿರುವಂಥದ್ದು ಏನೇ ಆಗಿರ್ಬೋದು, ಅದರಲ್ಲಿ ರಾಜಕಾರಣ ಇಲ್ಲದೇ ಇರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಹೇಗೆ ಬಿ ಜೆ ಪಿಗೆ ಹೋಗ್ಬಿಡ್ತಾನೆ ಅನ್ನುವ ಮಾತನ್ನು ಅಪರೋಕ್ಷವಾಗಿ ಹೇಳ್ತಾ ಇದ್ದಾರೋ ಅದೇ ರೀತಿಯಲ್ಲಿ ನೀನು ಹಾಗೆ ಹೋಗೋದಾದರೆ ನನಗೂ ಕೂಡ ಬಿ ಜೆ ಪಿಯ ಲಿಂಕ್ ಇದೆ ಅನ್ನುವಂತಹ ಸಂದೇಶವನ್ನು ಸಿದ್ದರಾಮಯ್ಯ ಅವರು ರವಿಕುಮಾರ್ ಅವರ ಜೊತೆ ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡುವುದರ ಮೂಲಕ ತೋರಿಸಿದಾರ ಅನ್ನುವ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಅಲ್ಲದೇ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ದಲಿತ ವರ್ಗದಿಂದ ಕೇಳಿ ಬರ್ತಾ ಇದೆ. ಇದೇ ಹೊತ್ತಿನಲ್ಲಿ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸಿಬಿಡುವ ಸಾಧ್ಯತೆಗಳು ಕೂಡ ಇವೆ ಅನ್ನುವ ಚರ್ಚೆಗಳು ನಡೆದೇ ಇರುವುದು ನಿಜವಾದರೂ ಕೂಡ ಅಂತಿಮವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಟುಕೊಡ್ತಾರಾ? ಬಿಟ್ಟುಕೊಟ್ಟಿದ್ದೇ ಆದರೆ ಮುಖ್ಯಮಂತ್ರಿ ಸ್ಥಾನ ಯಾರ ಪಾಲಿಗೆ ಹೋಗ್ತದೆ? ಅಂದುಕೊಂಡಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ವಂಚಿತ ಆಗಿಬಿಟ್ರೆ, ಅವರ ಕೈಗೆ ಕಾಂಗ್ರೆಸ್ ಚೊಂಬನ್ನು ಕೊಟ್ಬಿಟ್ರೆ ಆ ಚೊಂಬು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ಗೆ ಮುಳುಗು ನೀರು ಆಗುತ್ತಾ? ಅಥವಾ ಆ ಖಾಲಿ ಚೊಂಬನ್ನೇ ಸಿದ್ದರಾಮಯ್ಯ ಮತ್ತು ಅವರ ಗುಂಪು ದೊಡ್ಡ ಮಟ್ಟದಲ್ಲಿ ಭರ್ತಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಸಾಧಿಸುತ್ತಾ ಅನ್ನುವಂತಹ ಮಾತುಗಳು ರಾಜಕೀಯ ಅಂಗಳದಲ್ಲಿ ಹೆಚ್ಚುತ್ತಾ ಹೋಗುತ್ತಾ ಇರುವಂಥದ್ದು ಮುಂದಿನ ತಿಂಗಳಿನಲ್ಲಿ, ಅಂದರೆ ರಾಜ್ಯೋತ್ಸವ ನಡೆಯುವಂತಹ ನವೆಂಬರ್ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದಾದರೂ ಒಂದು ಪಕ್ಕಾ ನಿರ್ಧಾರಕ್ಕೆ
ರಾಜ್ಯ ರಾಜಕಾರಣ ಹೊರಳಿಕೊಳ್ಳುತ್ತದೆ. ಆ ಹೊರಳಿಕೊಳ್ಳುವಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪಾತ್ರ ಏನಿರ್ತದೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವುದು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ, ಡಾರ್ಕ್ ಹಾರ್ಸ್ ಆಗಿ ಮಲ್ಲಿಕಾರ್ಜುನ ಖರ್ಗೆಯವರೇ ಮುಖ್ಯಮಂತ್ರಿ ಆಗಿಬಿಡ್ತಾರಾ, ಅಥವಾ ದಲಿತ ವರ್ಗದ ಸೀನಿಯಾರಿಟಿಯನ್ನು ಲೆಕ್ಕ ಹಾಕಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆ ಹುದ್ದೆಯನ್ನು ಕೊಡ್ತಾರಾ, ಅಥವಾ ಸಿದ್ದರಾಮಯ್ಯ ಬೆಂಬಲವನ್ನು ಪಡೆದಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಬಿಡ್ತಾರಾ. ಇದರಿಂದಾಗಿ ಪೆನ್ನು ಪೇಪರನ್ನು ನನ್ನ ಕೈಗೆ ಕೊಡಿ ಅನ್ನುವ ಮಾತನ್ನು ಚುನಾವಣಾ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಅವರ ಕೈಗೆ ಪೆನ್ನು ಪೇಪರ್ ಬದಲಿಗೆ ಚೊಂಬನ್ನು ಕಾಂಗ್ರೆಸ್ ಪಕ್ಷ ಕೊಡ್ತದಾ ಅನ್ನುವ ಕುತೂಹಲಗಳಿಗೆ ಇನ್ನು 2 ತಿಂಗಳಲ್ಲಿ ಉತ್ತರ ದೊರಕುತ್ತೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.